ಮೋದಿ ಬಜೆಟ್ನಲ್ಲಿ ರೈತರಿಗೆ ಇವತ್ತು ಬಂಪರ್ ಜಾಕ್ಪಾಟ್ ಹೊಡೆದಿರುವಂತಹದ್ದು ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಮಿತಿ ಏನಿದೆ ಅದನ್ನು ಏರಿಕೆ ಮಾಡಲಾಗಿದೆ. ವ್ಯವಸಾಯದತ್ತ ಯುವಕರನ್ನ ಸೆಳೆಯುವ ಆದ್ಯತೆಯನ್ನು ನಮ್ಮ ಸರ್ಕಾರ ಕೊಡ್ತಾ ಇದೆ ಅಂತ ಹೇಳಿ ವಿತ್ತ ಸಚಿವರು ಹೇಳಿದರು. ಹಾಗಾದರೆ ಇವತ್ತಿನ ಬಜೆಟ್ನಲ್ಲಿ ರೈತರಿಗೆ ಸಿಕ್ಕಿದ್ದೇನು ನೋಡ್ತಾ ಹೋಗೋಣ. ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಮಿತಿ ಏನಿದೆ, ಲಿಮಿಟ್ಸ್ ಏನಿದೆ ಅದನ್ನು ಏರಿಕೆ ಮಾಡಿರುವಂಥದ್ದು. ಈ ಮೂಲಕ ರೈತ ವರ್ಗಕ್ಕೆ ಆದ್ಯತೆಯನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ. ಇನ್ನು ಕಿಸಾನ್ ಕ್ರೆಡಿಟ್ 3 ಲಕ್ಷದಿಂದ 5 ಲಕ್ಷದವರೆಗೂ ಕೂಡ ಮಿತಿಯನ್ನು ಏರಿಕೆ ಮಾಡಲಾಗಿದೆ. ಈ ಹಿಂದೆ 3 ಲಕ್ಷ ಆಯಿತು, ಅದೀಗ 5 ಲಕ್ಷಕ್ಕೆ ಏರಿಕೆ ಆಗಿರುವಂಥದ್ದು. ಇನ್ನು ದೇಶದಲ್ಲಿ 3 ಯೂರಿಯಾ ಘಟಕವನ್ನು ಸ್ಥಾಪನೆ ಮಾಡಲಿಕ್ಕೂ ಕೂಡ ಕೇಂದ್ರ ಸರ್ಕಾರ ಅಸ್ತು ಅಂದಿದೆ. ಇವತ್ತಿನ ಬಜೆಟ್ನಲ್ಲಿ ಘೋಷಣೆ ಮಾಡಿದೆ. ಇದರಿಂದ 7.7 ಕೋಟಿ ರೈತರಿಗೆ ಅನುಕೂಲವಾಗುತ್ತೆ ಅಂತ ಕೂಡ ವಿತ್ತ ಸಚಿವರು ಬಜೆಟ್ನನ್ನು ಮಂಡಿಸುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ಇನ್ನು ಧನ ಧಾನ್ಯ ಕೃಷಿ ಯೋಜನೆಯನ್ನು ಕೂಡ ವಿಸ್ತರಿಸಿದ್ದಾರೆ, ಎಕ್ಸ್ಟೆಂಡ್ ಅನ್ನು ಮಾಡಿದ್ದಾರೆ ವಿತ್ತ ಸಚಿವರು. ಇದರಿಂದ 1,70,00,000 ರೈತರಿಗೆ ಹೆಲ್ಪ್ ಆಗುತ್ತೆ, ಅನುಕೂಲವಾಗುತ್ತೆ ಅನ್ನೋದನ್ನು ಕೂಡ ವಿತ್ತ ಸಚಿವರು ಇವತ್ತಿನ ಬಜೆಟ್ನಲ್ಲಿ ತಿಳಿಸಿರುವಂಥದ್ದು. ಇನ್ನು 100 ಜಿಲ್ಲೆಗಳನ್ನು ಕೇಂದ್ರೀಕರಿಸಿ ಈ ಯೋಜನೆಯನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ, ವಿಸ್ತರಣೆಯನ್ನು ಮಾಡಲಾಗಿದೆ. ಪ್ರಮುಖವಾಗಿ ನೀರಾವರಿ ಹಾಗೂ ಸ್ಟೋರೇಜ್ಗಳ ನಿರ್ಮಾಣವನ್ನು ಮಾಡುವ ಮೂಲಕ ರೈತರಿಗೆ ಸಹಾಯ ಮಾಡಲಿಕ್ಕೂ ಕೂಡ ಈ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿರುವಂಥದ್ದು. ಧಾನ್ಯಗಳ ಉತ್ಪಾದನೆಯಲ್ಲಿ ಆತ್ಮನಿರ್ಭರ ಫಲಸ್ತಾ ಯೋಜನೆಯನ್ನು ಕೂಡ ಕೇಂದ್ರ ಸರ್ಕಾರ ಘೋಷಣೆಯನ್ನು ಮಾಡಿದೆ. ಅದರ ಜೊತೆನೇ ಕೃಷಿ ವಲಯದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ, ವಲಸೆಯನ್ನು ತಡೆಯಲಿಕ್ಕೆ ಈ ಬಜೆಟ್ನಲ್ಲಿ ಒತ್ತನ್ನು ಕೊಡಲಾಗಿದೆ. ಇನ್ನು ತರಕಾರಿಗಳು ಹಣ್ಣುಗಳ ಉತ್ಪಾದನೆಗೂ ಕೂಡ ಕೇಂದ್ರ ಸರ್ಕಾರ ಪ್ರೋತ್ಸಾಹವನ್ನು ಇವತ್ತು ಘೋಷಣೆ ಮಾಡಿರುವಂಥದ್ದು. ಇನ್ನು NCCF ಕಡೆಯಿಂದ ಧಾನ್ಯಗಳ ಸಂಗ್ರಹಣೆಗೂ ಕೂಡ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಬಜೆಟ್ನಲ್ಲಿ ಈ ಅಂಶವನ್ನು ಕೂಡ ವಿತ್ತ ಸಚಿವರು ಘೋಷಣೆ ಮಾಡಿದ್ದಾರೆ. ಇನ್ನು ಹತ್ತಿ ಬೆಳೆಗೆ ಈ 5 ವರ್ಷದಲ್ಲಿ ಆದ್ಯತೆಯನ್ನು ಕೊಡಲಾಗಿದೆ ಅನ್ನುವಂತಹ ವಿಚಾರವನ್ನು ಕೂಡ ವಿತ್ತ ಸಚಿವರು ಪ್ರಸ್ತಾಪಿಸಿದ್ದಾರೆ. ಟೆಕ್ಸ್ಟೈಲ್ಸ್ ವಲಯದಲ್ಲಿ ತಂತ್ರಜ್ಞಾನದ ಸಹಕಾರ, ಟೆಕ್ನಾಲಜಿಯನ್ನು ಬಳಸಿಕೊಳ್ತಾ ಇರುವಂತಹ ವಿಚಾರ, ಅದರ ಜೊತೆಗೆ ಮೀನುಗಾರಿಕೆಗೆ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಹೇಳಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಮೀನುಗಾರಿಕೆಗೆ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಹೇಳಿ ಘೋಷಣೆ ಮಾಡಿ ವಿತ್ತ ಸಚಿವರು ಇವತ್ತು ಅದನ್ನು ಮಂಡಿಸಿದ್ದಾರೆ. ಇನ್ನು ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಮಿತಿಯನ್ನು ಕೂಡ ಏರಿಕೆ ಮಾಡಿರುವಂಥದ್ದು. ಇಷ್ಟೂ ಕೂಡ ಕೃಷಿ ವಲಯಕ್ಕೆ, ರೈತರಿಗೆ ಇವತ್ತಿನ ಬಜೆಟ್ನಲ್ಲಿ ಸಿಕ್ಕಂತಹ ಕೊಡುಗೆ. ಕೇಂದ್ರ ಸರ್ಕಾರದ ಬಜೆಟ್ ಇವತ್ತು ಮಂಡನೆ ಆಗಿದೆ. ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಆರ್ಥಿಕ ಸಚಿವರಂಥ ನಿರ್ಮಲಾ ಸೀತಾರಾಮನ್ ಇವತ್ತಿನ ಬಜೆಟ್ ಮಂಡನೆ ಮಾಡಿದ್ದಾರೆ. ಅತ್ಯಂತ ಸ್ವಾಗತಾರ್ಹವಾದಂಥ ಬಜೆಟ್, ಭಾಳ ಪ್ರೋಗ್ರೆಸಿವ್ ಬಜೆಟ್ಟು. ಬಹುಶಃ ಭಾಳ ದಿವಸದ ನಿರೀಕ್ಷೆಯನ್ನು ಮಾಡ್ಕೊಂಡಿದ್ದರು ಭಾರತ ದೇಶದ ಜನತೆ, ಕೃಷಿಕರು, ಉದ್ಯಮೆದಾರರು ಮತ್ತು ಸಾಮಾನ್ಯ ಜನ. ಅವ್ರ ನಿರೀಕ್ಷೆ ತಕ್ಕಂತೆ ಇವತ್ತು ಬಜೆಟ್ನ ಕ್ರಮಗಳು ಮತ್ತು ಬಜೆಟ್ಟು ಮಂಡನೆ ಆಗಿದೆ ಅಂಥೇಳಿ ನಾನು ಹೇಳ್ತಾ ಇದ್ದೇನೆ. ಭಾಳ ಮುಖ್ಯವಾಗಿ ಭಾಳ ವರ್ಷದಿಂದ ಬೇಡಿಕೆ ಇತ್ತು ಮಧ್ಯಮ ವರ್ಗದ ಜನರದ್ದು. ಏನಂದರೆ ಈ ಇನ್ಕಮ್ ಟ್ಯಾಕ್ಸದ್ದು ಏನದ ಆದಾಯ ಮಿತಿ ಜಾಸ್ತಿ ಮಾಡಬೇಕಂಥೇಳಿ. ಬಹುಶಃ ಇವತ್ತು ಯಾರೂ ನಂಬಿರಲಿಕ್ಕಿಲ್ಲ. ಇವತ್ತು 12 ಲಕ್ಷದವರೆಗೆ ಈ ಒಂದು ಆದಾಯ ಇದ್ದಂಥವರ ಒಂದು ಸಂಪೂರ್ಣವಾದಂಥ ಇನ್ಕಮ್ ಟ್ಯಾಕ್ಸ್ ಅದು ವಿನಾಯಿತಿ ಕೊಟ್ಟಿದ್ದು ಭಾಳ ಒಂದು ದೊಡ್ಡದಾದಂಥ ಒಂದು ಕೆಲಸ. ಅದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಿದೆ. ಅದರಲ್ಲಿ ಸರ್ಕಾರಿ ನೌಕರದಲ್ಲಿದ್ದಂಥವರು ಅವರ ಆದಾಯದ್ದಿರ್ಬೋದು, ಅವ್ರು ಹಿಡ್ಕೊಂಡು ಮಧ್ಯಮ ವರ್ಗದ ಜನರಿಗೆ ದೊಡ್ಡ ಪ್ರಮಾಣದ ಆದಾಯ, ಅದರಿಂದ ಬೆನಿಫಿಟ್ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಮುಂದೆ ಲಿಮಿಟೇಷನ್ ಏನಿದೆ 30% ಇವೆಲ್ಲ 25 ಲಕ್ಷವರೆಗೂ ಸಹಿತ 30% ಟ್ಯಾಕ್ಸ್ ಕಡಿಮೆ ಮಾಡುವಂಥದ್ದು, ಅದು ಸಹಿತ ಅದು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆನಿಫಿಟ್ ಆಗ್ತದೆ. ಹೀಗಾಗಿ ಒಂದು ದೊಡ್ಡ ರಿಲೀಫು ಇವತ್ತು ಮೋದಿಜಿಯವರು ಈ ದೇಶಕ್ಕೆ ಮಧ್ಯಮ ವರ್ಗದವ್ರಿಗೆ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದರ ಜೊತೆಗೆ ನಮ್ಮ ಪ್ರಯಾರಿಟೀಸ್ ಏನಿದ್ದಾವೆ ಅನ್ನುವಂಥ ಹಿನ್ನೆಲೆ ಇಟ್ಕೊಂಡು ಇವತ್ತು ಕೃಷಿ ಇಲಾಖೆಗೆ ಕೃಷಿಗೆ ಸಂಬಂಧಪಟ್ಟಂತೆ ರೈತರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಭಾಳ ಏನು ಇಲ್ಲಿವರೆಗಿರುವಂಥ ಸ್ಕೀಮ್ಗಳನ್ನು ಮುಂದುವರಿಸಿದ್ದಾರೆ. ಮತ್ತು ಅದರಲ್ಲಿ ಯಾವ ತಾಲೂಕುಗಳಲ್ಲಿ, ಯಾವ ಡಿಸ್ಟಿಕ್ನಲ್ಲಿ ಇವತ್ತು ಉತ್ಪಾದನೆ ಕಡಿಮೆ ಇದೆ, ಕೃಷಿ ಉತ್ಪಾದನೆ ಅದನ್ನು ಹೆಚ್ಚಳ ಮಾಡಲಿಕ್ಕೆ ಹೆಚ್ಚಿನ ರೀತಿ ಪ್ರೋತ್ಸಾಹ ಕೊಡುವಂಥ ಕೆಲಸ